ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋವಂಥದ್ದು ಮಶ್ರೂಮ್ನ ಕ್ಲೀನಾಗಿ ತೊಳ್ಕೊಂಡು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನಷ್ಟು ಮೊಸರು, ಉಪ್ಪು, ಖಾರ, ಮೆಣಸಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕಲಸಿ ಮ್ಯಾರಿನೇಟ್ ಮಾಡಬೇಕು ಒಂದು 10 ಮಿನಿಟ್ಸು. ಆಮೇಲೆ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಮಿನಿಮಮ್ 15 ಮಿನಿಟ್ಸ್ ಆದರೂ ನೆನೆಸಬೇಕು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಮಸಾಲೆ ಸಾಮಾನು, ಪಲಾವ್ ಎಲೆ, ಚಕ್ಕೆ, ಲವಂಗ, 1-2 ಕಾಳು ಮೆಣಸು ಅಷ್ಟೇ. ಬೇಕಾದರೆ ಹಾಕ್ಕೊಳ್ಳಿ ಕಾಳು ಮೆಣಸು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಮಸಾಲೆನೂ ಕೂಡ ನಾನೆಲ್ಲ ಹುರಿದಿಟ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೊಂದು ಹಿಡಿ, ಪುದೀನ ಸೊಪ್ಪೊಂದು ಹಿಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ ಎಲ್ಲ ಇವಾಗ ಮಿಕ್ಸಿಯಲ್ಲಿ ರನ್ ಮಾಡ್ಕೊಳ್ಳೋಣ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮಸಾಲೆ ಸಾಮಾನೆಲ್ಲ ಹಾಕ್ಬಿಡೋಣ. 1/4 ಸ್ಪೂನಷ್ಟು ಸೋಂಪು, ಮೈನ್ ಇದಕ್ಕೆ ಸೋಂಪು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೋಂಪು ಹಾಕಲೇಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮಶ್ರೂಮ್ ಹಾಕ್ಬಿಡೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಹಾಕ್ಬಿಡೋಣ. ಇದರಲ್ಲಿ ಉಪ್ಪು ಹಾಕಿರ್ತೀವಿ. ಅಕ್ಕಿ ಹಾಕುವಾಗ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ. ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಜೊತೆ ಹುರ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿ ಹಾಕೋಣ. ಒಂದು 5 ನಿಮಿಷ ಲಿಡ್ ಮುಚ್ಚಿಟ್ಬಿಡೋಣ. ಲಿಡ್ ತೆಗಿಯೋಣ. ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಬಿಡೋಣ. ಮಸಾಲೆಯಲ್ಲಿ ಮಶ್ರೂಮ್ ಸ್ವಲ್ಪ ಚೆನ್ನಾಗಿ ಬೇಯಲಿ. ಮಶ್ರೂಮ್ ಸ್ವಲ್ಪ ಬೆಂದಮೇಲೆ ಮಶ್ರೂಮನ್ನು ಮಾತ್ರ ತೆಗೆದಿಟ್ಕೊಂಡು ಅಕ್ಕಿ ಹಾಕೋಣ. ಯಾಕಂದರೆ ಮಶ್ರೂಮ್ ಕುಕ್ಕರಲ್ಲಿ ಹಾಕಿ ವಿಜಿಲ್ ಹಾಕ್ಸಿದ್ರೆ ಕರಗೋಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಅದರಿಂದ ತಲೆಯಲ್ಲಿ ಮಶ್ರೂಮ್ ಚೆನ್ನಾಗಿ ಬೆಂದಿದೆ. ಇವಾಗ ಮಶ್ರೂಮ್ ಎಲ್ಲ ತೆಗೆದು ಒಂದು ಬೌಲ್ಗೆ ಇಟ್ಕೊಳ್ಳೋಣ. ಅಕ್ಕಿ ಹಾಕ್ಬಿಡೋಣ. ಮಶ್ರೂಮ್ ಎಲ್ಲ ಒಂದು ಕಡೆಗೆ ತೆಗೆದಿಟ್ಕೊಂಡಿದ್ದೀನಿ. ನೆನೆಸಿರೋ ಅಕ್ಕಿನ ಇವಾಗ ಈ ಮಸಾಲೆ ಜೊತೆ ಹಾಕೋಣ. ನೆನೆಸಿರ್ತೀವಲ್ಲ, ನೆನೆಸೋವಾಗೇ ನೀರು ಅಳತೆ ಮಾಡಿ ಹಾಕ್ಬಿಟ್ರೆ ಮತ್ತೆ ಹಾಕೋ ಕೆಲಸ ಇರಲ್ಲ. ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಮಶ್ರೂಮ್ಗೂ ಹಾಕಿರ್ತೀವಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ, ಉಪ್ಪು ಎಲ್ಲ ಹಾಕಿದ್ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಕಲಸಿ ಲಿಡ್ ಮುಚ್ಚಿ ಇಟ್ಬಿಡೋಣ. ಒಂದೇ ವಿಜಿಲ್ ಸಾಕು. ಇನ್ನು ವಿಜಿಲ್ ಬರ್ತಿದೆ ಅಂತ ಅನಿಸೋವಾಗೆ ಆಫ್ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದು. ನೋಡ್ಕೊಂಡಿದ್ದು ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಕುಕ್ಕರ್ದು ಲಿಡ್ ಓಪನ್ ಮಾಡೋಣ. ಸೂಪರಾಗಿ ಆಗಿದೆ. ಇವಾಗ ಮಶ್ರೂಮ್ ಹಾಕ್ಬಿಟ್ಟು ಒಂದು ಸರಿ ಕ್ಲೀನಾಗಿ ಕಲಿಸ್ಬಿಡೋಣ. ತೆಗೆದಿಟ್ಕೊಂಡಿದ್ವಲ್ಲ ಮಶ್ರೂಮು ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸು ಸಿಮ್ಮಲ್ಲಿ ಇಡೋಣ. ಈ ಥರ ಮಶ್ರೂಮ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಸಿಯಾಗಿ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಅಕ್ಕಿ ಒಂದು ನೆನೆಸಿ ಅಷ್ಟೇ. ನೆನೆಸಿದ್ರೆ ಬೇಗ ಆಗೋಗುತ್ತೆ. ಒಂದು 2 ಮಿನಿಟ್ಸಲ್ಲಿ ಮುಚ್ಚಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಮಶ್ರೂಮ್ ಬಿರಿಯಾನಿ ರೆಡಿ ಇದೆ. ನೀವು ಸೇಮ್ ಇಂಗ್ರೀಡಿಯೆಂಟ್ಸ್, ಸೇಮ್ ಮಸಾಲೆ ಹಾಕಿ ಮಾಡ್ಕೊಳ್ಳಿ. ಕಮ್ಮಿ ಮಸಾಲೆ, ಬೇಗನೂ ಆಗೋಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ. ರೆಡಿ ಟು ಈಟ್ ಮಶ್ರೂಮ್ ಬಿರಿಯಾನಿ.